ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ನಾನು ಯಾವಾಗಲೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ಅಥವಾ ಜನರಿಗೆ ಅಂತ ಹೇಳಿದರೆ ಶಿಕ್ಷಣ ಮತ್ತು ಆರೋಗ್ಯ. ಈ ಒಂದು ನನ್ನ TV ಚಾನಲ್ ಅಂದರೆ ಈ ಮಾಧ್ಯಮದಿಂದ, ಸಾಮಾಜಿಕ ಜಾಲತಾಣದಿಂದ ಜಗತ್ತಿಗೆ ತೋರಿಸ್ಬೇಕು ಹೊರಟಿರ್ತಕ್ಕಂಥದ್ದು ಎರಡೇ, ಒಂದು ಒಳ್ಳೆಯದು, ಕೆಟ್ಟದ್ದು. ಅದನ್ನು ಪ್ರತಿಯೊಂದು TV ಚಾನಲ್ನಲ್ಲೂ ತೋರಿಸ್ತಾರೆ. ಬಟ್ ನಾವು ಯಾವುದೇ ಅಪೇಕ್ಷೆವಿಲ್ಲದೆ, ಯಾವುದೇ ಒಂದು ಸಂಬಂಧವಿಲ್ಲದೆ, ಅಂದರೆ ಹಣಕಾಸಿನ ವ್ಯವಸ್ಥೆ ಆಗಿರಲಿ, ಇನ್ನೊಂದಾಗಿರಲಿ, ನೀವು ಕೊಡುವಂಥ ಪ್ರೀತಿಯಿಂದ ನಾನು ಜೀವನ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಈ ಒಂದು ವಿದ್ಯಾರ್ಥಿನಿ ಅಂತ ಹೇಳಿದ್ರೆ, ಈ ಮುಧೋಳ ತಾಲೂಕಿನ ಹೆಬ್ಬಾಳ ಗ್ರಾಮದ PKPS ವಾರ್ಷಿಕ ಸಾಧಾರಣ ಸಭೆಯಲ್ಲಿ ಸನ್ಮಾನ ತಿರಸ್ಕರಿಸಿ ನನಗೆ ಆದ ಅನ್ಯಾಯದ ಬಗ್ಗೆ ವೇದಿಕೆಯಲ್ಲಿ ಭಾಷಣ ಮಾಡಿದ ವಿದ್ಯಾರ್ಥಿನಿ ಐಶ್ವರ್ಯ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಶಿಕ್ಷಣ ಈಸ್ ಎ ಮಾಫಿಯಾ ಆಗಿಬಿಟ್ಟಿದೆ. ಆ ಮಾಫಿಯಾ ಆಗಿರ್ತಕ್ಕಂಥ ವಿಚಾರವನ್ನು, ಯಾಕೆಂದರೆ ಕಡು ಬಡತನದಲ್ಲಿ ಓದಿ ಬೆಳೆದು ಬಂದಿರತಕ್ಕಂಥ ಐಶ್ವರ್ಯ ಅವ್ರ ಬಗ್ಗೆ ನಾವೆಷ್ಟು ಹೇಳಿದ್ರೂ ಕಡಿಮೆನೆ. ಯಾಕೆ ಅಂತ ಹೇಳಿದ್ರೆ, ಬಡ ಕುಟುಂಬದಿಂದ ಬಂದ ನಾನು, ಅಂಕ ಪಡೆದಿದ್ದರೂ ಹಾಸ್ಟೆಲ್ನಲ್ಲಿ ಸೀಟ್ ಕೊಡಲಿಲ್ಲ. ಅಧಿಕಾರಿಗಳು ರಾಜಕೀಯ ನಾಯಕರ ಕೈಗೊಂಬೆಯಾಗಿದ್ದಾರೆ. ಹಾಸ್ಟೆಲ್ ವಿಚಾರವಾಗಿ ನಾನು ಅಧಿಕಾರಿಗಳನ್ನು ಕೇಳಿದಾಗ ಹೆಚ್ಚು ಅಂಕ ಪಡೆದರೆ ಆಗಲ್ಲ, ತಿಮ್ಮಾಪುರ ಕ್ಷೇತ್ರದ ಶಾಸಕರು ಸಾಹೇಬರು ಹೇಳಿದರೆ ಮಾತ್ರ ಆಯ್ಕೆ ಮಾಡುತ್ತೇವೆ, ಅಂಕ ಪಡೆದವರಿಗೆ ಸೀಟು ಕೊಡುತ್ತಾರೆ. ಆದರೆ 90% ಅಂಕ ಪಡೆದ ನನ್ನಂತಹ ವ್ಯಕ್ತಿಗಳು ಅಲೆದಾಡುತ್ತಿದ್ದೇವೆ. ಇಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ. ನಮಗೆ ಸನ್ಮಾನ ಬೇಡ, ಬೇಕಾದ ಸವಲತ್ತು ಕೊಡಿ ಸಾಕು. ಹೀಗಾಗಿ ನಾನು ಇಂದು ಸನ್ಮಾನವನ್ನು ತಿರಸ್ಕರಿಸುತ್ತೇನೆ ಎಂದು ಐಶ್ವರ್ಯ ಮನದಾಳದ ಮಾತುಗಳನ್ನು ತೋಡಿಕೊಂಡಿರುತ್ತಾಳೆ. ಸುಮಾರು 50% 55% ಮಾರ್ಕ್ಸ್ ಅಂದರೆ ಅಂಕ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳ ಕೆಲಸ. ಆದರೆ ಇಲ್ಲಿ ಡೋಂಬರಾಟ ಆಡ್ತಾರೆ ಈ ರಾಜಕಾರಣಿಗಳ ಜೊತೆ ಸೇರಿಕೊಂಡು. ಈ ರಾಜಕೀಯ ಗುಲಾಮರು ಇರ್ತಾರಲ್ಲ, ಆ ಗುಲಾಮರಿಗೆ ಸೀಟ್ ಕೊಡೋದಕ್ಕೋಸ್ಕರ ಈ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಳು ಮಾಡುವ ಒಂದು ಹಾದಿಯನ್ನು ಹಿಡಿದಿದ್ದಾರೆ ಈ ಅಧಿಕಾರಿಗಳು, ಈ ರಾಜಕಾರಣಿಗಳು ಕೆಲವರು. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತೆ ಈ ತರಹದ ಮುಂದಿನ ಒಳ್ಳೊಳ್ಳೆ ಸುದ್ದಿಗಳಿಗಾಗಿ DVG ವಾಯ್ಸ್ ಸಬ್ಸ್ಕ್ರೈಬ್ ಆಗಿ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.